ಎಲ್ಲರಿಗೂ ನಮಸ್ಕಾರ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೇ ಜನಾಃ ಸುಖಿನೋ ಭವಂತು. ಹಿಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಸೃಷ್ಟಿಯ ಬಗ್ಗೆ, ಮನುಷ್ಯ ಜನ್ಮದ ಒಂದು ವಿಶಿಷ್ಟತೆಯ ಬಗ್ಗೆ, ಪಂಚಭೂತಗಳ ಬಗ್ಗೆ ಸಾಮಾನ್ಯ ವಿಚಾರಗಳನ್ನು ನಾನು ತಿಳಿಸಿದ್ದೇನೆ. ಮುಖ್ಯವಾದಂತಹ ವಿಚಾರ ಮರಣೋತ್ತರ ಜೀವನ. ಮರಣ ಅಂತ ಹೇಳಿದರೆ ಏನು, ಅದರ ಉತ್ತರದ ಜೀವನದ ವ್ಯವಸ್ಥೆ ಏನು ಅಂತ ಹೇಳುವಂಥದ್ದು ನಾನು ಹೇಳಿಕೊಂಡು ಬಂದಿದ್ದೆ. ಈಗ ಆ ವಿಷಯದ ಬಗ್ಗೆ ನಾನು ಪ್ರವೇಶವನ್ನು ಮಾಡ್ತಾ ಇದ್ದೇನೆ. 3 ರೀತಿಯ ಜೀವಿಗಳನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ಆಹಾರವನ್ನು ಸ್ವೀಕಾರ ಮಾಡಿದಾಗ ಪಚನವನ್ನು ಮಾಡುವಂತಹ ವ್ಯವಸ್ಥೆ ಪ್ರಾಣಿಗಳಲ್ಲಿ 3 ರೀತಿಯಾಗಿದೆ. ವೃಕ್ಷಗಳಿಗೆ, ಮರಗಳಿಗೆ, ಗಿಡಗಳಿಗೆ ಅದರ ಬುಡಕ್ಕೆ ನೀವು ನೀರನ್ನು ಹಾಕಿದರೆ ಅಥವಾ ಗೊಬ್ಬರವನ್ನು ಹಾಕಿದರೆ ಅದು ಮೇಲ್ಮುಖವಾಗಿ ಬೆಳೆದುಕೊಂಡು ಹೋಗ್ತದೆ. ಹೌದಲ್ಲ, ನಮಗೆ ಕಣ್ಣಿಗೆ ಕಾಣುವಂಥದ್ದು. ಪ್ರಾಣಿಗಳು ಆಹಾರವನ್ನು ತೆಗೆದುಕೊಂಡಾಗ ತಿರ್ಯಗತಿ ಅಂತ ಹೇಳಿದರೆ ಈ ಅಡ್ಡಲಾಗಿ ಅದು ತೆಗೆದುಕೊಂಡಂತಹ ಶರೀರವು ಅದರ ಶರೀರದ ಮೇಲೆ ಪ್ರಭಾವವನ್ನು ಬೀಳ್ತವೆ. ಮನುಷ್ಯನು ತಿಂದಂತಹ ಆಹಾರ ಕೆಳಗೆ ಹೋಗುವಂಥದ್ದು. ನಾವು ಬಾಯಿಯಿಂದ ಊಟ ಮಾಡಿದರೆ ಅದು ಕೆಳಗೆ ಹೋಗ್ತದೆ. ಅದನ್ನು ಅಧೋಗತಿ ಅಂತ ಹೇಳ್ತಾರೆ. ಒಂದು ಊರ್ಧ್ವಗತಿ, ಇನ್ನೊಂದು ತಿರ್ಯಗತಿ, ಇನ್ನೊಂದು ಅಧೋಗತಿ. ಇದರ ಅರ್ಥ ಏನು ಅಂತ ಕೇಳಿದರೆ, ಮನುಷ್ಯನು ತಾನು ಮಾಡಿದಂತಹ ಕರ್ಮಗಳಿಂದ ಅಧೋಗತಿಗೆ ಹೋಗುವಂತಹ ವ್ಯವಸ್ಥೆಯನ್ನು ತೋರಿಸ್ತಾ ಇದೆ. ಆದರೆ ಹಾಗೆ ಆಗಬಾರದು. ಮನುಷ್ಯನು ಮೇಲ್ಮುಖವಾಗಿ ತನ್ನ ಜ್ಞಾನವನ್ನು ಪಸರಿಸುವಂತಹ ಅಥವಾ ಜ್ಞಾನಾಭಿವೃದ್ಧಿಯನ್ನು ಮಾಡತಕ್ಕಂತಹ ಕರ್ಮಗಳನ್ನು ಮಾಡಬೇಕು ಅಂತ ಇದರ ಒಂದು ಸೂಕ್ಷ್ಮದ ಒಂದು ಅರ್ಥ ಅಷ್ಟೆ. ಹಾಗೆ ಪ್ರತಿಯೊಬ್ಬ ಹುಟ್ಟಿದಂತಹ ಮನುಷ್ಯನು ಮರಣವನ್ನು ಹೊಂದಲೇಬೇಕು. ಯಾರೂ ಶಾಶ್ವತ ಅಲ್ಲ. ನಮಗೆ ಗೊತ್ತುಂಟು, ಮಾತಾಡುವಾಗ ನಾವು ಹೇಳ್ತೇವೆ ವೈರಾಗ್ಯ ಬಂದಾಗ ಯಾರೂ ಶಾಶ್ವತ, ನಾವು ಮಾಡಿಟ್ಟದ್ದು ಶಾಶ್ವತವ, ಎಲ್ಲವೂ ಕೂಡ ಹೋಗುವಾಗ ಯಾರೂ ಏನೂ ಕೊಂಡೋಗುವುದಿಲ್ಲ ಅಂತ ಮಾತಾಡುವಾಗ ದೊಡ್ಡದು ಮಾತಾಡ್ತೇವೆ ನಾವು. ಆದರೆ ಕೊನೆಗೆ ಅದಕ್ಕೆ ದಾಸರಾಗಿ ಹೋಗ್ತೇವೆ. ಅದೇ ಸಂಪತ್ತಿಗೆ, ಅದೇ ಸಂಸಾರಕ್ಕೆ. ಸಂಸಾರ ಅಂತ ಹೇಳಿದರೆ ನಾವು ಹೆಂಡತಿ ಮಕ್ಕಳು ಅಂತ ತಿಳ್ಕೊಳ್ಳುವಂಥದ್ದಲ್ಲ. ಸುಖ ದುಃಖಗಳೇನುಂಟು ಅದನ್ನೇ ಸಂಸಾರ ಅಂತ ಹೇಳ್ತಾರೆ. ಹಾಗೆ ಭಗವಂತನೇ ಹೇಳ್ತಾನೆ ಏನು ಅಂತ ಕೇಳಿದರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ ಎಂಬುದಾಗಿ. ದೇಹವನ್ನು ಹೊತ್ತವರಿಗೆ ಕೌಮಾರ, ಯೌವನ, ಜರ ಅಂತ ಹೇಳುವಂತಹ ಅವಸ್ಥೆಗಳು, 4 ಅವಸ್ಥೆಗಳಿದೆ ಪ್ರತಿಯೊಬ್ಬನಿಗೂ ಕೂಡ. ಬಾಲ್ಯಾವಸ್ಥೆ, ಕೌಮಾರ, ಮತ್ತು ಯೌವನ, ಮತ್ತು ವಾರ್ಧಕ್ಯ ಅಂತ ಹೇಳುವಂಥದ್ದು. ಹಾಗೆ ದೇಹಾಂತರ ಪ್ರಾಪ್ತಿ, ಇನ್ನೊಂದು ಜನ್ಮ ಅಂತ ಹೇಳುವಂಥದ್ದು ಕೂಡ ಇದೆ. ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಜೀವಾತ್ಮನು ಇನ್ನೊಂದು ಶರೀರಕ್ಕೆ ಪ್ರವೇಶವನ್ನು ಮಾಡ್ತಾನೆ ಅಂತ ಆ ಸಮಯ ಬಂದಾಗ, ಆ ಕರ್ಮವೂ ಫಲವನ್ನು ಕೊಡುವಂತಹ ಉದ್ಬೋಧಾವಸ್ಥೆಗೆ ಬಂದಾಗ ಅವನು ಇನ್ನೊಂದು ಶರೀರವನ್ನು ಧಾರಣೆ ಮಾಡ್ತಾನೆ ಅಂತ ಉಂಟು. ಗೊತ್ತಾಯ್ತಾ? ಆದ್ದರಿಂದ ಅದಕ್ಕೆ ಧೀರರಾದವರು ಈ ಹುಟ್ಟು ಸಾವುಗಳಿಗೆ ಏನು ಮೋಹಿತರಾಗುವುದಿಲ್ಲ ಎಂಬುದಾಗಿ ಭಗವಂತನೇ ಹೇಳ್ತಾ ಇದ್ದಾನೆ. ಅದಲ್ಲದೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳುವಂಥದ್ದು. ಯಾಕೆ ಈ ವಿಷಯಗಳನ್ನು ಪುನಃ ಪುನಃ ದೃಢೀಕರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಪುನರ್ಜನ್ಮ ಇದೆ ಎಂಬಂತಹ ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕೋಸ್ಕರವಾಗಿ. ಪುಣ್ಯವು ಕ್ಷೀಣವಾದಾಗ ಪುನಃ ಮರ್ತ್ಯಲೋಕದಲ್ಲಿ, ಮನುಷ್ಯಲೋಕದಲ್ಲಿ ಜನ್ಮವೆತ್ತುತ್ತಾರೆ ಎಂಬುದಾಗಿ ಉಂಟು. ಇನ್ನೊಂದು ಕಡೆ ಶುಕ್ಲ ಕೃಷ್ಣೆ ಗತಿಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾತ್ಯನಾವೃತ್ತಿಂ ಅನ್ಯಯ ಆವೃತ್ತತೆ ಪುನಃ ಅಂತ ಭಗವಂತನ ಮಾತು. ಶುಕ್ಲಗತಿಯಲ್ಲಿ ಹೋದಾಗ ಅವನಿಗೆ ಪುನರಾವೃತ್ತಿ ಇಲ್ಲ. ಕೃಷ್ಣಗತಿಯಲ್ಲಿ ಊರ್ಧ್ವಲೋಕವನ್ನು ಕ್ರಮಿಸಿದಾಗ ಅನ್ಯಯ ಆವರ್ತತೆ ಪುನಃ ಅವನು ಹುಟ್ಟುತ್ತಾನೆ, ಅಂದರೆ ಪುನರ್ಜನ್ಮವನ್ನು ಪಡಿತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗೆ ಮರಣ ಯಾವುದಕ್ಕೆ ಕೇಳಿದರೆ ಈ ಸ್ಥೂಲ ಶರೀರಕ್ಕೆ ಮಾತ್ರ. ನೋಡಿ, ಸ್ಥೂಲ ಶರೀರ ಅಂತ ಹೇಳುವಾಗ ವಿಷಯ ಬಂತು. ಏನು ಸ್ಥೂಲ ಶರೀರ ಅಂತ ಹೇಳಿದರೆ, 3 ರೀತಿಯ ಶರೀರಗಳುಂಟು. ಒಂದು ನಮಗೆ ಏನು ಕಣ್ಣಿಗೆ ಕಾಣ್ತದೆ, ಇದನ್ನು ಸ್ಥೂಲ ಶರೀರ ಅಂತ ಹೇಳ್ತಾರೆ. ಸ್ಥೂಲ ಅಂದರೆ ದೊಡ್ಡದಾದದ್ದು ಅಂತ. ಇನ್ನೊಂದು ಸೂಕ್ಷ್ಮ ಶರೀರ ಅಂತ ಇದೆ. ಸೂಕ್ಷ್ಮ ಶರೀರವನ್ನು ಆತಿವಾಹಿಕ ಶರೀರ ಎಂಬುದಾಗಿಯೂ ಕೂಡ ಕರೀತಾರೆ.
ಆತಿವಾಹಿಕ ಶರೀರವನ್ನು ಪ್ರೇತ ಶರೀರ ಅಂತಲೂ ಕೂಡ ಕರೀತಾರೆ. ಲಿಂಗ ಶರೀರ ಎಂಬುದಾಗಿಯೂ ಕರೀತಾರೆ. ನಾವು ಇದೀಗ ಸೂಕ್ಷ್ಮ ಶರೀರ ಅಂತ ಮಾತ್ರ ಹಿಡ್ಕೊಳ್ಳುವ. ಇನ್ನೊಂದು ಮೂರನೆಯದ್ದು ಕಾರಣ ಶರೀರ ಅಂತ ಇನ್ನೊಂದು ಶರೀರ ಇದೆ. ಹೀಗೆ 3 ಶರೀರಗಳು ಒಬ್ಬ ಮನುಷ್ಯನಿಗೆ ಪ್ರಾಪ್ತಿಯಾಗುವಂತಹ ಏನು ವ್ಯವಸ್ಥೆ ಇದೆ. ಆದ್ದರಿಂದ ಸ್ಥೂಲ ಶರೀರವನ್ನು ಜೀವಾತ್ಮನು ಬಿಟ್ಟು ಹೋದ ಮೇಲೆ, ಯಾಕೆ ಬಿಟ್ಟು ಹೋಗ್ತಾನೆ ಅಂತ ಕೇಳಿದರೆ ಭಗವಂತನೇ ಹೇಳಿದ್ದಾನಲ್ಲ, ವಾಸಾಂಸಿ ಜೀರ್ಣಾನಿ ಅಂತ ಹೇಳುವಂತಹ ಶ್ಲೋಕದಲ್ಲಿ. ಹೇಗೆ ಮನುಷ್ಯರು ಯಾರೂ ಕೂಡ ಹಳೆಯ ಬಟ್ಟೆಗಳನ್ನು ಧರಿಸಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಎಲ್ಲರಿಗೂ ಕೂಡ ನಾನು ಶೋಭಾಯಮಾನವಾಗಿ ಕಾಣಬೇಕು, 4 ಜನ ನನ್ನನ್ನು ನೋಡಬೇಕು ಅಂತ ಹೇಳುವಂಥ ಅಪೇಕ್ಷೆ ಇರುತ್ತದೆ. ಅದಕ್ಕೋಸ್ಕರವಾಗಿ ಯಾರು ಹರಿದು ಹೋದಂತಹ ಬಟ್ಟೆಗಳನ್ನು ಉಡ್ಲಿಕ್ಕೆ ಧಾರಣೆ ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಹಾಗೆ ಜೀವಾತ್ಮನೂ ಕೂಡ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪ್ರವೇಶಿಸ್ತಾನೆ. ಅದನ್ನು ನಮ್ಮ ಭಾಷೆಯಲ್ಲಿ ಮರಣ ಅಥವಾ ಸಾವು ಅಂತ ಕರೀತಾರೆ. ಒಟ್ಟಾರೆ ತಾತ್ಪರ್ಯ ಏನು? ಜೀವಾತ್ಮನಿಗೆ ಯಾವುದೇ ಸಾವಿಲ್ಲ, ಅವನು ನಿತ್ಯ ಮುಕ್ತ ಬುದ್ಧಾವಸ್ಥೆಯವನು ಎಂಬುದಾಗಿ ಇದರ ಒಟ್ಟಾರೆ ತಾತ್ಪರ್ಯ. ಹಾಗೆ ಈ ಶರೀರವು ಬಿಟ್ಟು ಹೋದ ಮೇಲೆ ಏನಾಗ್ತದೆ ಅಂತ ಕೇಳಿದರೆ, ಆ ಜೀವಾತ್ಮನು 2 ಗತಿಯಲ್ಲಿ ಸಾಕ್ತಾನೆ. ಒಂದು ದೇವಯಾನ, ಇನ್ನೊಂದು ಪಿತೃಯಾನ ಅಂತ 2 ದಾರಿಗಳುಂಟು. ನಾವು ಯಾವುದಾದ್ರೂ ಈ ಊರಿನಿಂದ ಇನ್ನೊಂದು ಊರಿಗೆ ಹೊರಟ್ರೆ ನಮಗೆ ಒಂದು ದಾರಿ ಅಂತ ಹೇಳುವಂಥದ್ದು ಬೇಕಲ್ಲ, ಒಂದು ದಾರಿಯಲ್ಲಿ ನಾವು ಹೋಗಬೇಕಾಗ್ತದೆ. ಅದಕ್ಕೆ 2 ಯಾನವನ್ನು, 2 ದಾರಿಯನ್ನು ಹೇಳಿದ್ದಾರೆ. ಸಾಕ್ಷಾತ್ ಋಗ್ವೇದವೇ ಹೇಳ್ತಾ ಇದೆ, ದ್ವೇ ಸೃತಿ ಅಸೃಣವಂ ಪಿತೃಣಾಮಹಂ ದೇವಾನಾಮುತ ಮರ್ತ್ಯಾನಾಂ ತಾಭ್ಯಾಮಿದಂ ವಿಶ್ವಮೇ ಜತ್ಸಮೇತಿ ಯದಂತರಾ ಪಿತರಂ ಮಾತರಂಚ. ದ್ವೇ ಸೃತಿ, 2 ಯಾನಗಳುಂಟು. ಮರಣ ಆದ ಮೇಲೆ ಜೀವಾತ್ಮನ ಊರ್ಧ್ವಗತಿ ಕ್ರಮಕ್ಕೆ ಒಂದು ದೇವಯಾನ ಮತ್ತು ಪಿತೃಯಾನ ಅಂತ. ದೇವಯಾನದಲ್ಲಿ ಪುಣ್ಯ ಮಾಡಿದವರು ಹೋಗ್ತಾರೆ, ಬಹಳ ಸುಲಭವಾದಂತಹ ರೀತಿಯಲ್ಲಿ, ಬಹಳ ಏನು ಸುಖವನ್ನು ಪಡ್ಕೊಂಡು ಹೋಗ್ತಾರೆ. ಆ ದಾರಿಯು ಬಹಳ ಸುಗಮವಾಗಿದೆ. ಪಿತೃಯಾನದಲ್ಲಿ ಕ್ರಮಿಸುವಾಗ ಆ ಗತಿಯು ಸ್ವಲ್ಪ ದುರ್ಗಮವಾದದ್ದು, ಕಷ್ಟಗಳು, ಪಾಪಿಗಳಾದವರು ಆ ಪಿತೃಯಾನದಲ್ಲಿ ಹೋಗ್ತಾರೆ ಅಂತ 2 ಮಾರ್ಗಗಳನ್ನು ಸಾಕ್ಷಾತ್ ವೇದ ಹೇಳ್ತಾ ಇದೆ. ಅದನ್ನು ದೇವಯಾನ ಪಿತೃಯಾನ ಅಂತ ನಮಗೆ ಹೆಸರು ಕೇಳುವಾಗಲೇ ಗೊತ್ತಾಗ್ತದೆ. ಆದ್ದರಿಂದ ಆ ಗತಿಯಲ್ಲಿ ಊರ್ಧ್ವಕ್ಕೆ ಕ್ರಮಿಸ್ತದೆ. ಅದರ ಮೊದಲಿಗೆ ಏನು ಮಾಡ್ತೇವೆ ನಾವು? ಆ ಶರೀರವನ್ನು ಅಗ್ನಿಗೆ ಆಹುತಿಯನ್ನು ಕೊಡ್ತೇವೆ. ಅಂತ್ಯೇಷ್ಟಿ ಅಂತ ಹೇಳ್ತಾರೆ. ಹಿಂದೆ ಹೂಳುವಂತಹ ಪದ್ಧತಿಯೂ ಕೂಡ ಇತ್ತು ಅಂತ ವೇದವೇ ಹೇಳ್ತದೆ. ಉಪಸರ್ಪ ಮಾತರಂ ಭೂಮಿ ಮೇತಾಂ ಎಂಬಂತಹ ಮಂತ್ರದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಹಿಂದೆ ಹೂಳುವಂತಹ ಪದ್ಧತಿಯೂ ಕೂಡ ಇತ್ತು, ಇನ್ನೊಂದು ಸುಡುವಂತಹ ಪದ್ಧತಿಯೂ ಕೂಡ ಇತ್ತು. ಆದರೆ ಸುಡುವಂಥದ್ದು ಬಹಳ ಉಚ್ಚವಾದದ್ದು. ಯಾಕೆ? ಅಗ್ನಿಗೆ ಆಹುತಿಯನ್ನು ಕೊಡುವಂಥದ್ದು ಅಂತ. ಹೋಮ ಮಾಡುವಾಗ ಹೇಗೆ ನಾವು ಬೇರೆ ಬೇರೆ ಮಂತ್ರಗಳಿಂದ ದೇವತೆಗಳಿಗೆ ಆಹುತಿಯನ್ನು ಕೊಡ್ತೇವೋ ಹಾಗೆ ಶರೀರವನ್ನು ಕೂಡ ಆಹುತಿ ಕೊಡುವಂಥದ್ದು. ಸುಮ್ಮನೆ ಬೆಂಕಿ ಹಾಕಿ ಸುಡುವುದು ಅಂತ ಅಲ್ಲ ಅದರ ಅರ್ಥ. ಮಂತ್ರಪೂರ್ವಕವಾಗಿ, ಮಂತ್ರಾಗ್ನಿ ಅಂತ ಏನು ಹೇಳ್ತಾರೆ, ಮಂತ್ರಾಗ್ನಿಯನ್ನು ಮಾಡಿಕೊಂಡು ಮಂತ್ರಪೂರ್ವಕವಾಗಿ ಆಹುತಿಯನ್ನು ಕೊಡಬೇಕು. ಇದನ್ನು ಅಂತ್ಯೇಷ್ಟಿ ಅಂತ ಕರೀತಾರೆ. ಆ ಸಮಯದಲ್ಲಿ ಮಕ್ಕಳಾದವರು ಪ್ರಾರ್ಥಿಸಲಿಕ್ಕುಂಟು. ಮೈನಮಗ್ನೆ ವಿದಹೋ ಮಾಭಿಷೋಚೋ ಮಾ ಸ್ಯತ್ವಚಂ ಚಿಕ್ಷಿಪೋ ಮಾ ಶರೀರಂ. ಎಂತಹ ಮಂತ್ರಗಳು! ಬಹಳ ಸಂತೋಷ ಆಗ್ತದೆ ಹೇಳುವಾಗ. ಯಾಕೆ? ತಮ್ಮ ಪಿತೃಗಳ ಔರ್ಧ್ವದೇಹಿಕವನ್ನು ಮಕ್ಕಳಾದವರು ಮಾಡಬೇಕು. ಮಕ್ಕಳಾದವರು ಪ್ರಾರ್ಥಿಸೋದು, ಎಲೈ ಅಗ್ನಿಯೇ, ನನ್ನ ತಂದೆಯ ದೇಹವನ್ನು ಸುಡುಬೇಡ, ಚೆನ್ನಾಗಿ ಪಕ್ವಗೊಳಿಸು, ಆ ದೇಹವನ್ನು ಚದುರಿಸಬೇಡ, ಅದಕ್ಕೆ ಯಾವುದೇ ತೊಂದರೆಗಳು ಆಗದ ಹಾಗೆ ನೀನು ಆಹುತಿ ರೂಪದಲ್ಲಿ ಆ ಶರೀರವನ್ನು ತೆಗೆದುಕೊಂಡು ಮತ್ತೆ ಅದನ್ನು ಊರ್ಧ್ವಲೋಕಕ್ಕೆ ಕಳಿಸು ಎಂಬುದಾಗಿ ಮಕ್ಕಳಾದವರು ಅಲ್ಲಿ ಅಗ್ನಿಯ ಸಮೀಪ ಮಾಡತಕ್ಕಂತಹ ಪ್ರಾರ್ಥನೆ. ಯಾಕೆ? ಅಷ್ಟು ಸಮಯ ಜೀವಾತ್ಮನನ್ನು ಇಟ್ಟುಕೊಂಡಂತಹ ಶರೀರ ಎಂಬಂತಹ ಭಾವನೆಯಿಂದ ಆ ಶರೀರಕ್ಕೆ ಅಷ್ಟು ಮಹತ್ವ. ಗೊತ್ತಾಯಿತಾ? ಈ ಪ್ರಕಾರವಾಗಿ ಆ ಶರೀರವನ್ನು ಸುಟ್ಟಾದ ಮೇಲೆ ಅದಕ್ಕೆ ಸೂಕ್ಷ್ಮ ಶರೀರ ಪ್ರಾಪ್ತಿಯಾಗ್ತದೆ. ಸೂಕ್ಷ್ಮ ಶರೀರ ಅಂತ ಹೇಳಿದರೆ ಏನು? ಪಂಚಪ್ರಾಣ ಮನೋಬುದ್ಧಿ ದಶೇಂದ್ರಿಯ ಸಮನ್ವಿತಂ ಅಪಂಚೀಕೃತ ಭೂತೋತ್ಥಂ ಸೂಕ್ಷ್ಮಾಂಗಂ ಭೋಗ ಸಾಧನಂ ಅಂತ ಹೇಳಿದ್ದಾರೆ. ಪಂಚಪ್ರಾಣ, ಮನಸ್ಸು, ಬುದ್ಧಿ, ದಶೇಂದ್ರಿಯ ಯಾವುದು? 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ.
ಅಪಂಚೀಕೃತವಾದದ್ದು. ಅಪಂಚೀಕೃತ ಅಂತ ಹೇಳಿದ್ರೆ ನಾನು ಆಗ ಹೇಳಿದ ಹಾಗೆ ಅದು ಗಮನಕ್ಕೆ ಅಥವಾ ಕಣ್ಣಿನ ದೃಷ್ಟಿಗೆ ಕಾಣುವಂಥದ್ದಲ್ಲ, ಸೂಕ್ಷ್ಮವಾದದ್ದು. ಅದನ್ನು ಸೂಕ್ಷ್ಮ ಶರೀರ ಎಂಬುದಾಗಿ ಕರೀತಾರೆ. ಆತಿವಾಹಿಕ ಶರೀರ ಯಾಕೆ ಅಂತ ಕೇಳಿದರೆ ಹೋದ ಕೂಡಲೇ ಆತಿವಾಹಿಕ ಶರೀರ ತಕ್ಷಣಾದೇವ ಗೃಹ್ಣಾತಿ ಶರೀರಂ ಆತಿವಾಹಿಕಂ ಕೇವಲಂ ತನ್ಮನುಷ್ಯಾಣಂ ನಾನ್ಯೇಷಾಂ ಪ್ರಾಣಿನಾಂ ಕ್ವಚಿತ್ ಅಂತ ಹೇಳಿದ್ದಾರೆ. ಹೋದ ಕೂಡಲೇ ಆತಿವಾಹಿಕ ಶರೀರ ಬರ್ತದೆ. ಅದು ಯಾರಿಗೆ? ಮನುಷ್ಯರಿಗೆ ಮಾತ್ರ, ಪ್ರಾಣಿಗಳಿಗೆ ಆ ಶರೀರ ಬರುವುದಿಲ್ಲ ಅಂತ ನಮಗೆ ಧರ್ಮಶಾಸ್ತ್ರವೇ ಹೇಳ್ತಾ ಇದೆ. ಆ ಪ್ರಕಾರವಾಗಿ ಆ ಶರೀರವನ್ನು ಪಡೆದುಕೊಂಡಂತಹ ಆ ಜೀವಾತ್ಮ ಅದರ ಬೆಳವಣಿಗೆಗೋಸ್ಕರವಾಗಿ, ಸೂಕ್ಷ್ಮ ಶರೀರದ ಉತ್ಪತ್ತಿಗೋಸ್ಕರವಾಗಿ ಮಗನಾದವನು 1ನೆಯ ದಿವಸದಿಂದ 13 ದಿವಸದ ಕಾರ್ಯಕ್ರಮಗಳನ್ನು ಮಾಡ್ತಾನೆ. ಯಾಕೆ? ಹೋದಂತಹ ಜೀವಾತ್ಮಕ್ಕೆ ಅಲ್ಲಿ ಅದಕ್ಕೆ ಪ್ರೇತತ್ವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗಿರುತ್ತದೆ. ಪ್ರೇತತ್ವದಿಂದ ನಿವೃತ್ತಿ ಮಾಡಿ ಅದಕ್ಕೆ ಪಿತೃಲೋಕವನ್ನು ತಲುಪಿಸುವಂತಹ ಉದ್ದೇಶ. ಈ ದಡದಿಂದ ಆ ದಡಕ್ಕೆ ದಾಟಿಸುವಂಥದ್ದು. ಅದು ಅಂಬಿಗನ ಕರ್ತವ್ಯವು ಹೇಗೋ ಹಾಗೆ ತನ್ನ ಪಿತೃಗಳನ್ನು ಪ್ರೇತ ಯೋನಿಯಿಂದ ಬಿಡುಗಡೆ ಮಾಡಿಸಿ ಪಿತೃಲೋಕಕ್ಕೆ ಸೇರಿಸುವಂಥದ್ದು ಆ ಮಗನಾದವನ ಆದ್ಯ ಕರ್ತವ್ಯ. ಅದಕ್ಕೋಸ್ಕರವಾಗಿ ಈ ಕ್ರಿಯಾಭಾಗಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದೇ ರೀತಿಯಾಗಿ ಪಂಚಾಗ್ನಿ ವಿದ್ಯೆ ಅಂತ ಉಂಟು. ಜೀವಾತ್ಮನೊಡನೆ ಹೋದ ಕೂಡಲೇ ಜೀವಾತ್ಮನೊಡನೆ ಆ ಸಂತತಿಯವರು ಪ್ರಾರ್ಥಿಸುವಂಥದ್ದು ಏನು ಅಂತ ಕೇಳಿದರೆ, ನೀನು ಧರ್ಮಪೂರ್ವಕವಾಗಿ ಸಂಪಾದಿಸಿದಂತಹ ಪುಣ್ಯ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗು. ಪುಣ್ಯ ಇಲ್ಲ ಅಂತಾದರೆ ನೀನು ಅಂತರಿಕ್ಷವನ್ನು ಸೇರು. ಅಂದರೆ ಏನು? ಅಂತರಿಕ್ಷಕ್ಕೆ ಸೇರಿದ ಮೇಲೆ ಅಲ್ಲಿರುವಂತಹ ಮೇಘಗಳ ಮೂಲಕವಾಗಿ ನೀನು ಮಳೆಯಾಗಿ ಪುನಃ ಭೂಮಿಗೆ ಬಿದ್ದು ಭೂಮಿಯಲ್ಲಿರುವಂತಹ ಧಾನ್ಯಾದಿಗಳಲ್ಲಿ ಸೇರಿ ಆ ಧಾನ್ಯಾದಿಗಳನ್ನು ಏನು ಮನುಷ್ಯನು ಭಕ್ಷಿಸ್ತಾನೋ, ಯಾರು ಪುರುಷನಾದವನು ಭಕ್ಷಿಸಿ ಆ ಪುರುಷನು ಅದನ್ನು ತನ್ನ ವೀರ್ಯದ ಮೂಲಕವಾಗಿ ಸ್ತ್ರೀಯ ಗರ್ಭಪಾತ್ರೆಯಲ್ಲಿ ನಿಕ್ಷೇಪ ಮಾಡಿ ಉದ್ಬೋಧಾವಸ್ಥೆಯಲ್ಲಿ ಮನುಷ್ಯಾಕೃತಿಯನ್ನು ಪಡೆದುಕೊಂಡು ನಿನ್ನ ಕರ್ಮವನ್ನು ಮಾಡಿ ನೀನು ಪುನಃ ಮರಣವನ್ನು ಹೊಂದುತ್ತೀಯೇ ಅಥವಾ ಹೊಂದು ಎಂಬುದಾಗಿ ಸಂತತಿಯವರಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದನ್ನು ಪಂಚಾಗ್ನಿ ವಿದ್ಯೆ ಅಂತ ಹೇಳ್ತಾರೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತದೆ ಪಂಚಾಗ್ನಿ ವಿದ್ಯೆ. ಯಾವುದು ಪಂಚಾಗ್ನಿ ಅಂತ ಕೇಳಿದರೆ, ದ್ಯುಲೋಕ, ಪರ್ಜನ್ಯ, ಪೃಥಿವಿ ಮತ್ತು ಪುರುಷ ಮತ್ತು ಸ್ತ್ರೀ, ಇದನ್ನು ಪಂಚಾಗ್ನಿ. ಒಂದು ಜೀವಾತ್ಮ ಹೋದ ಮೇಲೆ ಪುನಃ ಭೂಮಿಗೆ ಹೇಗೆ ಬರ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಈ ಪಂಚಾಗ್ನಿ ವಿದ್ಯೆಯಲ್ಲಿ ನಾನು ಹೇಳಿದಂತಹ ವಿಚಾರದಲ್ಲಿದೆ. ಪುನಃ ಜೀವಾತ್ಮ ಸೀದಾ ದ್ಯುಲೋಕಕ್ಕೆ ಹೋಗ್ತಾನೆ. ಅಲ್ಲಿರುವಂತಹ ಮೇಘಗಳ ಮೂಲಕವಾಗಿ, ಮಳೆಯ ಮೂಲಕವಾಗಿ ಪುನಃ ಭೂಮಿಗೆ ಬೀಳ್ತಾನೆ. ಭೂಮಿಯಲ್ಲಿ ಏನಾಗ್ತಾನೆ? ಧಾನ್ಯದಲ್ಲಿ ಸೇರ್ತಾನೆ. ಯಾವುದಲ್ಲಿ? ವ್ರೀಹಿ, ಭತ್ತದಲ್ಲಿ ಸೇರಿ ಅಕ್ಕಿಯಲ್ಲಿ ಪ್ರವೇಶವನ್ನು ಮಾಡಿ ಅದನ್ನು ಪುರುಷನು ಭಕ್ಷಿಸ್ತಾನೆ. ಅವನಿಗೆ ಅವನವನ ಕರ್ಮಾನುಸಾರ ಅವನು ಯಾರ ಮಗನಾಗಿ ಹುಟ್ಟಬೇಕು ಅಂತ ಅವನ ಕರ್ಮ ವ್ಯವಸ್ಥೆಯಲ್ಲಿ ಇದೆಯೋ ಅವನೇ ಅದನ್ನು ಭಕ್ಷಿಸ್ತಾನೆ. ಅಂತಹ ವ್ಯಕ್ತಿ ಪುನಃ ಭಕ್ಷಿಸಿದಾಗ ಏನಾಗ್ತದೆ? ಅದು ವೀರ್ಯ ರೂಪದಲ್ಲಿ ಸ್ತ್ರೀಯ ಗರ್ಭಪಾತ್ರೆಗೆ ಹೋಗಿ ಅವನು ಮನುಷ್ಯಾಕೃತಿಯನ್ನು ಅಥವಾ ಮನುಷ್ಯ ಜನ್ಮವನ್ನು ಪಡಿತಾನೆ ಎಂಬುದಾಗಿ ಸ್ಪಷ್ಟವಾಗಿ ಉಪನಿಷತ್ತು ಹೇಳ್ತಾ ಇದೆ. ಎಂತಹ ಒಂದು ಚಿಂತನೆ ನೋಡಿ ನಮ್ಮ ಋಷಿಮುನಿಗಳದ್ದು. ಎಷ್ಟೆಲ್ಲ ನಮಗೆ ಕೊಟ್ಟಿದ್ದಾರೆ. ಸುಮ್ಮನೆ ಹೇಳಿದ್ದು ಮಾತ್ರ ಅಲ್ಲ, ಅದು ಈ ಆಯಾಯ ರೀತಿಯಲ್ಲಿ ಅಂತಹ ವ್ಯವಸ್ಥೆಗಳಾಗ್ತದೆ ಅಂತ ನಮಗೆ ಅವರು ಏನು ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮರಣ ಅಂತ ಹೇಳುವಂಥದ್ದು ಅದು ಅದ್ಭುತವಾದಂತಹ ಒಂದು ವಿಚಾರ. ಹಾಗೆ ಇನ್ನೊಂದು ಕಾಣ್ತದೆ ನಮಗೆ, ನೀವು ಪಾಂಚಭೌತಿಕ ಶರೀರ ಅಂತ ಹೇಳಿದಿರಿ. ಈ ಪಾಂಚಭೌತಿಕ ಶರೀರದಲ್ಲಿರತಕ್ಕಂತಹ ಪಂಚಭೂತಗಳು ಎಲ್ಲಿ ಹೋಗಿ ಸೇರ್ತದೆ ಅಂತ ಕೇಳಿದರೆ ಅದಕ್ಕೂ ವೇದಮಂತ್ರ ಹೇಳ್ತಾ ಇದೆ. ಸೂರ್ಯಂಚಕ್ಷುರ್ಗಚ್ಚತಿ ಗಚ್ಚತು ಬಾತಮಾತ್ಮ ದ್ಯಾಂಚ ಗಚ್ಚ ಪೃಥಿವೀಂಚ ಧರ್ಮಣ ಅಪೋವಾ ಗಚ್ಚ ಯದಿ ತತ್ರ ತೇ ಹಿತಂ ಓಷಧೀಷು ಪ್ರತಿಷ್ಠಾ ಶರೀರೈಹಿ ಅಂತ ಹೇಳ್ತಾರೆ. ನಮ್ಮಲ್ಲಿರುವಂತಹ ದೃಷ್ಟಿ ಮರಣವನ್ನು ಹೊಂದಿದ ಮೇಲೆ ದೃಷ್ಟಿ ಸೂರ್ಯನಲ್ಲಿ ಹೋಗಿ ಸೇರುತ್ತದೆ. ನಮ್ಮ ಮಾತುಗಳು, ವಾಕ್ ಅಂತ ಹೇಳುವಂಥದ್ದು ಅಗ್ನಿಯಲ್ಲಿ ಹೋಗಿ ಸೇರುತ್ತದೆ. ಪ್ರಾಣಗಳು, ನಮ್ಮಲ್ಲಿರುವಂತಹ ಪಂಚಪ್ರಾಣ ಏನುಂಟು, ಪ್ರಾಣೋಪಾನೋ ವ್ಯಾನೋ ದಾನ ಸಮಾನ ಅಂತ ಹೇಳುವಂಥದ್ದು ಅದು ವಾಯುತತ್ವದಲ್ಲಿ ಹೋಗಿ ಸೇರುತ್ತದೆ.
ಹಾಗೆ ಶ್ರೋತ್ರಗಳು, ಕಿವಿಗಳಲ್ಲಿರುವಂತಹ ಶಬ್ದ ಇತ್ಯಾದಿಗಳು ದಿಕ್ಕುಗಳಲ್ಲಿ ಹೋಗಿ ಸೇರ್ತದೆ. ಶರೀರವು ಭೂಮಿಯಲ್ಲಿ, ರಕ್ತವು ಜಲದಲ್ಲಿ ಹೋಗಿ ಸೇರ್ತದೆ ಅಂತ ಆ ಎಲ್ಲ ಪಾಂಚಭೌತಿಕದಲ್ಲಿರತಕ್ಕಂತಹ ಏನು ಆ ವಸ್ತುಗಳು ಆ ಪಂಚಭೂತಗಳಲ್ಲಿಯೇ ಲೀನವಾಗಿ ಹೋಗ್ತದೆ. ಹೀಗೆ ವೇದದಲ್ಲಿ, ಉಪನಿಷತ್ತಿನಲ್ಲಿ ಮರಣೋತ್ತರ ಜೀವನದ ಬಗ್ಗೆ ಬಹಳ ವಿಶೇಷವಾದಂತಹ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಿರುವಾಗ ಪುಣ್ಯ, ನಾವೆಲ್ಲರೂ ಕೂಡ ಪಾಪ ಪುಣ್ಯವನ್ನು ಒಪ್ಪುವವರು. ನಾವು ಮಾಡಿದಂತಹ ಪುಣ್ಯಕ್ಕೆ ಅನುಸಾರವಾಗಿ ನಮಗೆ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿಯಾಗ್ತದೆ. ಹೋಗುವಾಗ ಜೀವ ಉತ್ಕ್ರಮಣ, ಜೀವ ಹೋಗುವಂತಹ ಸಂದರ್ಭದಲ್ಲಿ 4 ಕಷ್ಟಗಳು ಬರ್ತದಂತೆ. ಅದನ್ನು ಕೂಡ ಶಾಸ್ತ್ರ ಹೇಳ್ತಾ ಇದೆ. ಒಂದು, ಸಾಯುವಾಗ ವಿಶ್ಲೇಷಜ ದುಃಖ ಅಂತ ಬರ್ತದೆ. ಈ ಕಾಗದ ಅಂಟಿದ ಹಾಗೆ, ಅಂಟಿದಂತಹ ಕಾಗದವನ್ನು ನೀವು ತೆಗಿಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹಾಗೆ ಆ ವ್ಯಕ್ತಿ ಇರುವಾಗ ಅವನಿಗೆ ನಂದು, ನನ್ನ ಮನೆ, ನನ್ನ ಹೆಂಡತಿ ಮಕ್ಕಳು, ನಾನು ಅಂತ ಹೇಳುವಂಥದ್ದು ಇರ್ತದಲ್ಲ, ಅದು ಬಿಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅದನ್ನು ವಿಶ್ಲೇಷಜ ದುಃಖ ಅಂತ ಹೇಳ್ತಾರೆ. ಇದೆಲ್ಲ ನಂದಲ್ಲ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದ, ಇದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೇನಲ್ಲ ಅಂತ ಹೇಳುವಂತಹ ದುಃಖ, ಹೋಗುವಂತಹ ಸಂದರ್ಭದಲ್ಲಿ ವಿಶ್ಲೇಷಜ ದುಃಖ ಅಂತ ಕರೀತಾರೆ. ಇನ್ನೊಂದು ಮೋಹಜ ದುಃಖ. ಮೋಹಜ ಅಂತ ಹೇಳಿದರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ಇವರನ್ನು ಬಿಟ್ಟು ತೆರಳುವಂತಹ ದುಃಖವನ್ನು ಮೋಹಜ ದುಃಖ ಅಂತ ಕರೀತಾರೆ. ಇನ್ನೊಂದು ಅನುತಾಪಜ ದುಃಖ ಅಂತ ಹೇಳಿದರು. ಬದುಕಿರುವಾಗ ಯಾವುದೇ ಪುಣ್ಯವನ್ನು ಗಳಿಸಲಿಕ್ಕೆ ಆಗಲಿಲ್ಲ, ಪೂಜೆ, ಧ್ಯಾನ, ಜಪ, ಹೋಮಗಳನ್ನು ಮಾಡಲಿಲ್ಲ ಅಂತ ಆಗ ಅವನು ದುಃಖವನ್ನು ಪಡ್ತಾನಂತೆ ನೋಡಿ. ಆದ್ದರಿಂದ ನಮಗೆ ಏನಿದು ಪಾಠ, ಇರುವಾಗ ಆದಷ್ಟು ಸತ್ಕರ್ಮಗಳನ್ನು, ಒಳ್ಳೆಯ ಕೆಲಸಗಳನ್ನು, ದಾನ ಧರ್ಮವನ್ನು, ಸಾಮಾಜಿಕ ಕೆಲಸಗಳನ್ನು, ದೇವರ ಕೆಲಸಗಳನ್ನು ಮಾಡಬೇಕು ಅಂತ. ಇಲ್ಲದ್ರೆ ಹೋಗುವಂತಹ ಸಂದರ್ಭದಲ್ಲಿ ಅಂತಹ ದುಃಖವನ್ನು ಪಡಬೇಕಾಗ್ತದೆ. ಕೊನೆಗೆ ಆಗಾಮಿ ದೃಶ್ಯ ಅಥವಾ ಆಗಾಮಿ ದುಃಖ ಅಂತ ಹೇಳ್ತಾರೆ. ಗಲಿಬಿಲಿ ಆಗ್ತದೆ. ಇನ್ನು ಮುಂದೆ ಏನು ಮಾಡುವುದು, ಎಲ್ಲಿಗೆ ಹೋಗ್ತಾ ಇದ್ದೇನೆ, ನನ್ನ ಯಾತನೆಗಳನ್ನು ಯಾರ ಹತ್ರ ಹೇಳುವುದು, ಇಲ್ಲಿಯವರೆಗೆ ಹೆಂಡತಿ ಮಕ್ಕಳ ಹತ್ರ, ಬಂಧುಗಳ ಹತ್ರ ಹೇಳ್ತಾ ಇದ್ದೆ, ಇನ್ನು ಯಾರ ಹತ್ರ ಹೇಳುವುದು ಅಂತ ಹೇಳುವಂತಹ ಗಲಿಬಿಲಿಗೆ ಆ ಶರೀರಿಯು ಅಥವಾ ಜೀವಾತ್ಮನು ಏನು ಸಿಲುಕ್ತಾನೆ. ಹೀಗೆ 4 ವಿಧವಾದಂತಹ ದುಃಖ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ಬರ್ತದೆ ಅಂತ ಉಂಟು. ಅದರಲ್ಲಿಯೂ ಕೂಡ 48 ವೃಶ್ಚಿಕ ದಂಶನ ಮಾಡಿದರೆ, 48 ಒಂದು ಚೇಳು ಕಚ್ಚಿದರೆ ನಮಗೆ ಎಷ್ಟು ಕಷ್ಟ ಆಗ್ತದೆ ಸಹಿಸಲಿಕ್ಕೆ. ಹಾಗೆ 48 ಚೇಳುಗಳು ಒಟ್ಟಿಗೆ ಕಚ್ಚಿದರೆ ಎಷ್ಟು ಸಹಿಸಲಿಕ್ಕೆ ಸಾಧ್ಯ ಆಗದಂತಹ ನೋವಾಗ್ತದೆ. ಅಂತಹ ನೋವನ್ನು ಪ್ರಾಣ ಹೋಗುವಾಗ ಆ ಜೀವಿಯು ಅನುಭವಿಸ್ತಾನೆ ಅಂತ ಹೇಳಿದೆ. ಇದನ್ನೆಲ್ಲ ನೋಡುವಾಗ ಅದಕ್ಕೆ ಹೇಳಿದ ಆದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಅಂತ ನಮಗೆ ಎಲ್ಲ ನಮ್ಮ ಆರ್ಷ ಗ್ರಂಥಗಳು ಉಪದೇಶವನ್ನು ಮಾಡ್ತಾ ಇದೆ. ಆದ್ದರಿಂದ ಮರಣ ಆಯಿತು, ಮರಣ ಆದ ಮೇಲೆ ಸೂಕ್ಷ್ಮ ಶರೀರ ಅಂತ ಹೇಳಿದರೆ, ಮತ್ತು ಸೂಕ್ಷ್ಮ ಶರೀರ ಆದ ಮೇಲೆ ತನ್ನ ಕರ್ತವ್ಯ ರೂಪವಾದಂತಹ ಕರ್ಮವನ್ನು ಮಗನಾದವನು ಮಾಡಲೇಬೇಕು. ಆ ಪಿಂಡ ಪ್ರದಾನ ಏನಿದೆ, ಮೊದಲನೆಯ ದಿವಸದಿಂದ ಹಿಡಿದು ಆ 13ನೇ ದಿವಸದವರೆಗೆ ಅದರ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಚಾರಗಳುಂಟು. ಒಂದೊಂದು ಶ್ರಾದ್ದ ಕರ್ಮಗಳಿಗೂ ಕೂಡ ಅದರದ್ದೇ ಆದಂತಹ ಅರ್ಥ ಇದೆ. ಶ್ರಾದ್ದ ಅಂದರೆ ಏನು? ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಶ್ರಾದ್ದ. ಗೊತ್ತಾಯ್ತಾ? ಯಥಾಗೋಷ್ಠೆ ಪ್ರಣಷ್ಟಾಂ ವೈ ವತ್ಸಂ ವಿಂದೇತ ಮಾತರಂ ತಥಾ ತನ್ನಯತೆ ಮಂತ್ರ ಜಂತುರಿ ಯತ್ರಾವತಿಷ್ಠತೆ ಅಂತ ಕೇಳ್ಬೋದು. ಈಗಿನ ಈ ನಾಸ್ತಿಕರೆಲ್ಲ ಕೇಳ್ತಾರೆ, ಇಲ್ಲಿ ನೀವು ಪಿಂಡ ಬಿಟ್ಟರೆ ನಿಮ್ಮ ಅಪ್ಪನಿಗೆ ಹೋಗಿ ಹೇಗೆ ಸಿಗುದು ಮಾರೆ, ಅದು ನಿನ್ನ ಅಜ್ಜನಿಗೆ ಹೇಗೆ ಸಿಗುದು ಅಂತ ಕೇಳ್ತಾರೆ. ಪ್ರಶ್ನೆ ಉಂಟು, ಸಹಜ ಪ್ರಶ್ನೆ. ಆದರೆ ಅದಕ್ಕೊಂದು ಉತ್ತರ ಏನು ಅಂತ ಕೇಳಿದರೆ, 100 ಹಸುಗಳಿರುವಾಗ ಹಟ್ಟಿಯಲ್ಲಿ, ಗೊತ್ತಾಯ್ತಾ, ಕರು ಸರಿಯಾಗಿ ತನ್ನ ತಾಯಿಯ ಮೊಲೆಗೆ ಹೋಗಿ ಬಾಯಿ ಹಾಕ್ತದೆ. ನೋಡಲಿಕ್ಕೆ ಎಲ್ಲವೂ ಕೂಡ ಒಂದೇ ಲೆಕ್ಕ ಇರ್ತದೆ. ಯಥಾಗೋಷ್ಠೆ ಪ್ರಣಷ್ಟಾಂ ವೈ ವತ್ಸೋ ವಿಂದೇತ ಮಾತರಂ, ತನ್ನ ತಾಯಿಯ ಕೆಚ್ಚಲಿಗೆ ಹೋಗಿ ಬಾಯಿ ಹಾಕ್ತದೆ ವಿನಃ ಬೇರೆ ದನದ ಕೆಚ್ಚಲಿಗೆ ಬಾಯಿ ಹಾಕುವುದಿಲ್ಲ. ಹಾಗೇ ನಾವೇನು ಮಂತ್ರಪೂರ್ವಕವಾಗಿ ಭಾವನಾತ್ಮಕವಾಗಿ ಆ ತರ್ಪಣ ಮತ್ತು ಪಿಂಡದಾನವನ್ನು ಮಾಡ್ತೇವೋ ಅದು ಹೋಗಿ ನಮ್ಮ ಪಿತೃಗಳಿಗೆ ಸೇರ್ತದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಕ್ಕೆ ಅನುಗುಣವಾಗಿಯೂ ಕೂಡ ನಮಗೆ ಮಹಾಭಾರತದಲ್ಲಿ, ಹರಿವಂಶದಲ್ಲೆಲ್ಲ ತುಂಬ ಕಥೆಗಳು ಬರ್ತದೆ. ಅದನ್ನು ಹೇಳ್ತಾ ಹೋದರೆ ವಿಸ್ತಾರ ಆಗ್ತದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿಯೂ ಕೂಡ ಇದರ ಬಗ್ಗೆ ಇನ್ನಂತೂ ಒಂದಷ್ಟು ವಿಷಯಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಆದ್ದರಿಂದ ಒಟ್ಟಾರೆ ಮರಣ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ, ಪುನರ್ಜನ್ಮ ಅಂತ ಹೇಳುವಂಥದ್ದೂ ಕೂಡ ಅಷ್ಟೇ ಸತ್ಯವಾದದ್ದು. ಆದರೆ ನಾವು ಪುನರ್ಜನ್ಮಕ್ಕೆ ದಾಸರಾಗಬಾರದು. ಶಾಶ್ವತವಾದಂತಹ ಏನು ಮೋಕ್ಷದ ಕಡೆಗೆ ನಮ್ಮ ದೃಷ್ಟಿ ಇರಬೇಕು. ಇಂತಹ ಒಂದು ವ್ಯವಸ್ಥೆಯು ಕೂಡ ಇದೆ ಅಂತ ಹೇಳುವಂಥದ್ದು. ಅದು ಸಾವಿರಾರು ಜನ್ಮ ಬೇಕಾದಿತು.
ಒಂದೆರಡು ಜನ್ಮದಲ್ಲಿ, ನೂರಾರು ಜನ್ಮದಲ್ಲಿ ಕೂಡ ಮುಕ್ತಿ ಸಿಗುವುದಿಲ್ಲ. ಸಾವಿರಾರು ಜನ್ಮ ಬೇಕಾಗಿದೆ. ಆದರೆ ಪ್ರಯತ್ನವನ್ನು ಮಾಡಿದರೆ ಯಾವುದೂ ಕೂಡ ಕಷ್ಟ ಸಾಧ್ಯವಾದದ್ದಲ್ಲ. ಆದ್ದರಿಂದ ಅದಕ್ಕೆಲ್ಲವೂ ಕೂಡ ನಾವು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಒಂದು ಮರಣೋತ್ತರ ಜೀವನ ಅಂತ ಹೇಳುವಂತಹ ವಿಚಾರದ ಬಗ್ಗೆ ನನ್ನ ಕೆಲವು ಮಾತುಗಳನ್ನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತೇನೆ. ನಮಸ್ಕಾರ.